ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಮಟನ್ ಸಾಂಬಾರು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 kg ಮಟನ್ಗೆ ಎಷ್ಟು ಮಸಾಲೆ ಹಾಕೋದು, ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ 1 kg ಮಟನ್ ಇದೆ. ತುಂಬ ಚೆನ್ನಾಗಿತ್ತು ಮಟನ್ನು, ಎಳೆಯ ಮಟನ್ನು ಸೂಪರಾಗಿತ್ತು ಫ್ರೆಂಡ್ಸ್. ಇದನ್ನು ನಾವು ನೀಟಾಗಿ ತೊಳಿಬೇಕಾಗುತ್ತೆ. ಇವಾಗ ನೀಟಾಗಿ ತೊಳೆಯೋಣ. ಈಗ ಮಸಾಲೆ ಏನು ಬೇಕು ಅಂತ ನೋಡೋಣ. ಮಸಾಲೆ ಬೆಳ್ಳುಳ್ಳಿ, ಶುಂಠಿ ಅರ್ಧ ಇಂಚು, ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ನೀರುಳ್ಳಿ, ಹಾಗೆ ಅರ್ಧ ಹೋಳು ತೆಂಗಿನಕಾಯಿ ಇದೆ. ಇದಿಷ್ಟು ಆಯಿತು. ಈಗ ನಾವು ಬೆಳ್ಳುಳ್ಳಿ, ನೀರುಳ್ಳಿ, ಶುಂಠಿ ಇಷ್ಟನ್ನ ಸ್ವಲ್ಪ ನಾವು ಫ್ರೈ ಮಾಡಬೇಕಾಗುತ್ತೆ. ಆಗಲೇ ಫ್ರೆಂಡ್ಸ್ ಈ ಮಟನ್ ಸಾಂಬಾರಿಗೆ ಒಳ್ಳೆ ಟೇಸ್ಟು ಫ್ಲೇವರು ಬರೋಕ್ಕೆ ಸಾಧ್ಯ. ಇದನ್ನು ನಾವು ಚೆನ್ನಾಗಿ ಹುರಿಯೋಣ. ಸ್ವಲ್ಪ ಎಣ್ಣೆ ಹಾಕೋಣ. 1 ಟೀ ಸ್ಪೂನಷ್ಟು, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಹಾಕಿ ಇದರಲ್ಲಿ ಹುರಿಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ನಾನು ಇಲ್ಲಿ ಚಿಕ್ಕ ಗೆಡ್ಡೆ 2 ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ. ಚಿಕ್ಕದಿದೆ, ಇದನ್ನು ಕೂಡ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಹುರಿಯೋಣ. ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ನಮ್ಮ ಹಳ್ಳೀಲಿ ಇದೇ ಥರನೇ ಮಾಡ್ತೀವಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಬೆಳ್ಳುಳ್ಳಿ, ನೀರುಳ್ಳಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇದು ತಣ್ಣಗಾಗೋಕೆ ಇಡ್ತೀನಿ ಸೈಡಿಗೆ. ಈಗ ಇಲ್ಲಿ ಮಸಾಲೆ, ತೆಂಗಿನಕಾಯಿ ಜೊತೆ ನಾನು ಕೊತ್ತಂಬರಿ ಸೊಪ್ಪು, ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೆಣಸಿದೆ, ಹಾಗೆ 3 ಲವಂಗ ಇದೆ, 1 ಏಲಕ್ಕಿ, ಅರ್ಧ ಇಂಚು ಚಕ್ಕೆ ಇದೆ, 1.5 ಸ್ಪೂನು ಧನಿಯಾ ಪೌಡರು, ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರ ಪುಡಿ ತೊಗೊಂಡಿದ್ದೀನಿ. ನಾನು 2.5 ಸ್ಪೂನ್ ಇಟ್ಕೊಂಡಿದ್ದೀನಿ ಖಾರ ಪುಡಿ. ಮಟನ್ನ ಚೆನ್ನಾಗಿ ತೊಳೆದಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಎಣ್ಣೆ 4 ನಾನು ಕಡಿಮೆ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಮಟನ್ನು ನೆನ ಜಾಸ್ತಿ ಇತ್ತು, ಆದ್ದರಿಂದ ನಾನು ಕಡಿಮೆ ಎಣ್ಣೆ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಇಲ್ಲಿ ತೊಳೆದಿರೋ ಮಟನ್ನ ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಆಗಬೇಕಾಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು, ಈಗ ಮಟನ್ನು ಚೆನ್ನಾಗಿ ನೀರು ಬಿಡ್ಕೊತಾ ಇದೆ, ಸುಂಡ್ಕೊಂಡಿದೆ ನೋಡಿರ್ಬೋದು ಮಟನೆಲ್ಲ. ಈಗ ಈ ಮಟನಿಗೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಅರಿಶಿನ ಹಾಕಿ, ಯಾಕಂದರೆ ನಾವು ಈರುಳ್ಳಿ ಪೇಸ್ಟಿಗೆ ಹಾಕಿದ್ವಿ ಅರಿಶಿನ. ಈರುಳ್ಳಿ ಪೇಸ್ಟನ್ನು ನಾನು ರುಬ್ಕೊಂಡು ಬಂದಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಅರಿಶಿನ ಇಷ್ಟನ್ನು ನಾನು ಇವಾಗ ಮಟನಿಗೆ ಸೇರಿಸ್ತಾ ಇದ್ದೀನಿ. ಇನ್ನು ಬಾಕಿದ್ದು ಬೇರೆ ಸಪ್ರೇಟ್ ಹಾಕ್ತೀನಿ ಫ್ರೆಂಡ್ಸ್. ನೀರುಳ್ಳಿ, ಬೆಳ್ಳುಳ್ಳಿ ಪೇಸ್ಟನ್ನು ಫಸ್ಟ್ ಹಾಕಿ ಫ್ರೈ ಮಾಡಿದರೆ ಮಟನ್ನು ಸಖತ್ತಾಗೆ ಬೇಯುತ್ತೆ, ಹಾಗೂ ಸಖತ್ ಟೇಸ್ಟ್ ಇರುತ್ತೆ. ಇದು ನೀರುಳ್ಳಿ, ಬೆಳ್ಳುಳ್ಳಿ ಪೇಸ್ಟಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ಬೇಯಬೇಕು. ಈಗ ನಾನು ಖಾರ ಪುಡಿ, ಸಾಂಬಾರು ಪುಡಿ, ತೆಂಗಿನಕಾಯಿ ಮಸಾಲೆ ಏನಿತ್ತಲ್ವ, ಚಕ್ಕೆ ಲವಂಗ, ಅದು ಕೂಡ ಇದರಲ್ಲೇ ರುಬ್ಬಿದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ನಾನು ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ಥರದ್ದು ಮಸಾಲೆಯನ್ನು ಸೇರಿಸಿ ಆಯಿತು. ಈಗ ನಾವು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನಾವು ನೀರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಹಾಕಿದ್ದಾಗ ನಾವು 10 ನಿಮಿಷ 15 ನಿಮಿಷ ನಾನು ಚೆನ್ನಾಗಿ ಅದರಲ್ಲಿ ನೀರು ಹಾಕ್ತೇನೆ ಕುದಿಸಿದೆ ಫ್ರೆಂಡ್ಸ್. ಅದಾದಮೇಲೆ ನಾನು ಖಾರ ಪುಡಿ, ಧನಿಯಾ ಪುಡಿ, ತೆಂಗಿನಕಾಯಿ ಸೇರಿಸಿದ್ದೀನಿ. ನೆನಪಿರಲಿ, ತುಂಬ ಟೇಸ್ಟಿ. ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಮಗೆ ಮಟನ್ ಬೇಯೋದಕ್ಕೆ ನೀರು ಬೇಕಲ್ವಾ, ಸಾಂಬಾರಿಗೆ ಎಷ್ಟು ಬೇಕು ನೀರು ಅದನ್ನು ಸೇರಿಸ್ಕೊಳ್ಳಿ. ನಾನು ಕುಕ್ಕರಿಗೆ ಹಾಕಿಲ್ಲ, ಇಲ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಅದರಿಂದ ನಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಯಾಕಂದರೆ ಕುದೀತಾ ನೀರು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ಇದೀಗ ನಾನು ಮುಚ್ಚಿ ಕುದಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದು ಎಷ್ಟು ಮಟನ್ ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಾನು ತೆಗೆದಿದ್ದೆ. ಇನ್ನೂ ಕುದಿಬೇಕು. ಇದು ಮಟನ್ ಇನ್ನೂ ಬೆಂದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಫ್ಲೇವರ್ ಅಂತೂ ಸೂಪರಾಗಿತ್ತು. ಈ ಸಾಂಬಾರು ಜೊತೆ ಮುದ್ದೆ ಮಾಡ್ತಾಯಿದ್ದೀವಿ ನಾವು.
ಇಷ್ಟೇ ಸಾಂಬಾರು ಇದು ರೆಡಿ ಆಯಿತು. ಇದಕ್ಕಿನ್ನೇನು ಬೇಕಾಗಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಾನು ಸಾಂಬಾರನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನಾನು ಪ್ಲೇಟಿಗೆ ಸಾಂಬಾರು ಮಾತ್ರ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.